ಇಡೀ ರಾಜ್ಯ ಯುಗಾದಿ ಹಬ್ಬದ ಸಂಭ್ರಮದಲ್ಲಿದೆ. ಹೊಸ ವರ್ಷವನ್ನ ಸ್ವಾಗತಿಸುವಂತಹ ಖುಷಿಯಲ್ಲಿದೆ. ಆದರೆ ಈ ಸಂಭ್ರಮ ಸಡಗರದಲ್ಲೂ ಕೂಡ ಗ್ಯಾಸ್ ಟೆನ್ಷನ್ ತಪ್ತಾ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೋಟೆಲ್ ಅಸೋಸಿಯೇಷನ್ ಪತ್ರ ಬರೆದಿದೆ. ಬೆಂಗಳೂರಿನಲ್ಲಿ ಬಿಗಡಾಯಿಸಿರುವಂತಹ ಸಿಲಿಂಡರ್ ಸಮಸ್ಯೆಯನ್ನ ಅವರ ಗಮನಕ್ಕೆ ತಂದು ಭೇಟಿಗೆ ನಮಗೆ ಸಮಯ ಕೊಡಿ ಅಂತ ಹೇಳಿ ಕೋರಿ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಪತ್ರವನ್ನ ಬರೆದಿದೆ. 40,000 ಹೋಟೆಲ್ ಮಾಲೀಕರಿದ್ದೀವಿ ನಾವು. ನಮ್ಮೆಲ್ಲರಿಗೂ ಕೂಡ ದೊಡ್ಡ ಹೊಡೆತ ಆಗ್ತಾ ಇದೆ. ಬಿಸ್ನೆಸ್ ಆಗ್ತಾ ಇಲ್ಲ, ಹೋಟೆಲ್ನ ನಡೆಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಿಬ್ಬಂದಿಗೆ ಸಂಬಳ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಉದ್ಯಮ ಬಿದ್ದು ಹೋಗ್ತಾ ಇದೆ. ದಯವಿಟ್ಟು ನಮಗೆ ವಾಣಿಜ್ಯ LPGಯ ವಿತರಣೆಯನ್ನ ಸರಿಪಡಿಸಬೇಕು, ಆಗಿರುವಂತಹ ಸಮಸ್ಯೆಯನ್ನ ಸರಿದೂಗಿಸುವಂತಹ ಕೆಲಸವನ್ನ ಮಾಡಬೇಕು, ನಮ್ಮ ಭೇಟಿಗೆ ಅವಕಾಶವನ್ನ ಕೊಡಬೇಕು, ನಮ್ಮ ಅಹವಾಲನ್ನ ಕೇಳುವುದಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದೆ. ಸಮಸ್ಯೆ ಕುರಿತಂತೆ ಅಗತ್ಯ ಕ್ರಮವನ್ನ ಕೈಗೊಳ್ಳುವಂತೆ ಹೋಟೆಲ್ ಅಸೋಸಿಯೇಷನ್ ವಿನಂತಿ ಮಾಡಿದೆ. ಬೆಂಗಳೂರು ಹೋಟೆಲ್ಗಳ ಸಂಘ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂತಹ ಪತ್ರವನ್ನ ಗಮನಿಸ್ತಾ ಇದ್ದೀರಿ. ಕಳೆದ 1 ವಾರಕ್ಕೂ ಹೆಚ್ಚಿನ ಸಮಯ ಆಯಿತು. ಯಾವತ್ತಿನಿಂದ ಈ ಗ್ಯಾಸ್ ಟ್ರಬಲ್ ಶುರು ಆಯ್ತೋ ಆಗಿನಿಂದ ಹೋಟೆಲ್ ಮಾಲೀಕರಿಗೆ ಪೆಟ್ಟಿನ ಮೇಲೆ ಪೆಟ್ಟು ಬೀಳ್ತಾ ಇದೆ. ಇನ್ನೊಂದು ವಾರದಲ್ಲಿ, ಇನ್ನೊಂದು 2 ದಿನದಲ್ಲಿ ಸಮಸ್ಯೆ ಸರಿ ಹೋಗುತ್ತೆ ಅನ್ನುವಂತಹ ಭರವಸೆ ಸಿಗ್ತಾ ಇದ್ರು ಕೂಡ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ದೇಶದಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆಗೆ ಪೂರಕವಾದಂತಹ ವಾತಾವರಣವನ್ನ ನಿರ್ಮಾಣ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಮೊದಲ ಪ್ರಿಯಾರಿಟಿಯನ್ನ ಗೃಹ ಬಳಕೆಯ LPG ಬಳಕೆದಾರರಿಗೆ ನೀಡಿದೆ. ಆ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋದು ಕೇಂದ್ರ ಸರ್ಕಾರದ ಆದ್ಯತೆ. ಉಳಿದಂತೆ ಬೇರೆ ಅಗತ್ಯ ಕ್ಷೇತ್ರಗಳು ಏನಿದ್ದಾವೆ, ಅತ್ಯವಶ್ಯಕ ಕ್ಷೇತ್ರಗಳು, ಆ ಕ್ಷೇತ್ರಗಳಿಗೆ ಮೊದಲಿಗೆ ಕಮರ್ಷಿಯಲ್ LPGಯನ್ನ ಹಸ್ತಾಂತರ ಮಾಡಿ, ವಿತರಣೆ ಮಾಡಿ, ಆ ನಂತರ ಉಳಿದಿದ್ರಲ್ಲಿ ಏನ್ ಪ್ರೊಡಕ್ಷನ್ ಆಗ್ತಾ ಇದೆಯೋ ಅದನ್ನ ಹೋಟೆಲ್ ಮಾಲೀಕರಿಗೆ ನೀಡೋದಕ್ಕೆ ಕೇಂದ್ರ ಸರ್ಕಾರ ಸದ್ಯಕ್ಕೆ ಪ್ಲಾನ್ ಅನ್ನ ಹಾಕೊಂಡಿರೋದು. ಪ್ರೊಡಕ್ಷನ್ ನಮ್ಮಲ್ಲಿರುವಂತಹ ಕಚ್ಚಾ ತೈಲ ಏನಿದೆ, ಸ್ಟೋರೇಜ್ ಇರುವಂತಹ ಕಚ್ಚಾ ತೈಲ, ಅದರ ಮೂಲಕನೂ 40% ಪ್ರತಿನಿತ್ಯ ಪ್ರೊಡಕ್ಷನ್ ನ ಏರಿಕೆ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇಷ್ಟು ಮಾಡಿದ್ರೂ ಕೂಡ ಅಗತ್ಯ ಇರುವಂತಹ ವಾಣಿಜ್ಯ ಸಿಲಿಂಡರ್ಗಳ ಪೂರೈಕೆಯನ್ನ ಮಾಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಕಡೆಗೆ ಗಲ್ಫ್ನಲ್ಲಿ, ಪರ್ಷಿಯನ್ ಗಲ್ಫ್ನಲ್ಲಿ 6 LPG ಟ್ಯಾಂಕರ್ಗಳು ಸದ್ಯ ಅಲ್ಲಿ ಲಾಕ್ ಆಗಿದ್ದಾವೆ. ಅದು ಬಂದ ತಕ್ಷಣ ಸಮಸ್ಯೆ ಬಗೆಹರಿಯುತ್ತೆ ಅಂತಂದ್ರೆ ಅದು ಕೂಡ ಮೂರ್ಖತನ ಆಗುತ್ತೆ. ಯಾಕಂದ್ರೆ ಆ ಭಾಗದಿಂದ ಭಾರತ ಖರೀದಿ ಮಾಡೋದು ಸುಮಾರು 60% ಇಂಧನವನ್ನ. ಆ ಎಲ್ಲ ರಾಷ್ಟ್ರಗಳು, ನಾವು ಎಲ್ಲಿಂದ ಖರೀದಿ ಮಾಡ್ತಾ ಇದ್ವೋ ಆ ಎಲ್ಲ ರಾಷ್ಟ್ರಗಳಲ್ಲೂ ಸದ್ಯ ಯುದ್ಧದ ಸನ್ನಿವೇಶ ಇದೆ. ಆ ಯುದ್ಧದ ಸನ್ನಿವೇಶ ಇರುವಂತಹ ಕಾರಣಕ್ಕಾಗಿ ಆ ದೇಶಗಳು ಮತ್ತೆ ಪ್ರೊಡಕ್ಷನ್ ನ ಯಾವಾಗ ಆರಂಭ ಮಾಡ್ತಾವೋ ಗೊತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನಾ ನೀಡ್ತಾ ಹೋಗ್ತಾರೆ. ಚಂದನಾ, ದೊಡ್ಡ ಮಟ್ಟದ ಹೊಡೆತ ಹೋಟೆಲ್ಗಳಿಗೆ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ ಅನ್ನುವಂತಹ ಭರವಸೆ ಇದ್ರೂ ಕೂಡ ಸದ್ಯಕ್ಕಂತೂ ಪೂರಕ ವಾತಾವರಣ ಇಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಭೇಟಿಯಾಗುವುದಕ್ಕೆ ಹೋಟೆಲ್ ಅಸೋಸಿಯೇಷನ್ ಮುಂದಾಗಿದೆ. ಏನೆಲ್ಲ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ, ಅವರ ಸಿಚುವೇಶನ್ ನ ಯಾವ ರೀತಿ ಪ್ರಧಾನಿಗಳಿಗೆ ಮನವರಿಕೆ ಮಾಡಿಕೊಡ್ಲಿದ್ದಾರೆ ಚಂದನಾ? ಹೌದು ವಿದ್ಯಾಶ್ರೀ, ಕಳೆದ ಬಾರಿ ಒಂದು ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಅಂದ್ರೆ ಬೆಂಗಳೂರಿನಲ್ಲಿರೋ 40,000ಕ್ಕೂ ಅಧಿಕ ಹೋಟೆಲ್ಗಳಿಗೆ ಕೇವಲ 1,000 ಸಿಲಿಂಡರ್ ನ ಪೂರೈಕೆ ಮಾಡಬೇಕು ಅನ್ನುವಂತ ಡಿಸಿಷನ್ಗೆ ಬರ್ತಾರೆ. ಆದ್ರೆ ಅದರಿಂದ ಹೋಟೆಲ್ ಅಸೋಸಿಯೇಷನ್ ಮಾಲೀಕರು ಒಂದ್ ರೀತಿ ಬೇಸರಗೊಳ್ತಾರೆ. ಇದಾದ ಬಳಿಕ ಸ್ವಲ್ಪ ಟೈಮ್ ತಗೊಂಡು ಈಗ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನ ಬರೆದಿದ್ದಾರೆ. ನಾವು ಮೀಟ್ ಮಾಡಿ ನಿಮ್ ಜೊತೆ ಡಿಸ್ಕಷನ್ ಮಾಡಬೇಕು, ಟೈಮ್ ಕೊಡಿ ಅನ್ನುವಂತ ಮನವಿ ಮಾಡಿರೋದು. ಈ ಒಂದು ಪತ್ರದಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ. ಬೆಂಗಳೂರಲ್ಲಿ 40,000ಕ್ಕೂ ಹೆಚ್ಚು ಹೋಟೆಲ್ಗಳಿವೆ. ಇದರಿಂದ ಬ್ಯಾಚುಲರ್ಸ್ಗಳು, ಆಟೋ ಚಾಲಕರು, ಡೆಲಿವರಿ ಬಾಯ್ಸ್ಗಳು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸರಿಸುಮಾರು 6 ಲಕ್ಷಕ್ಕೂ ಹೆಚ್ಚು ಜನ ಇದರಿಂದ ಅಂದ್ರೆ ಹೆಲ್ಪ್ ನ ಪಡಿತಾ ಇದ್ದಾರೆ ಹೋಟೆಲ್ ಉದ್ಯಮದಿಂದ. ಹೀಗಾಗಿ 50% ಅಂದ್ರೆ 100% ಸಿಲಿಂಡರ್ ಸರಬರಾಜು ನಮಗ್ ಬೇಡ. ಹೌದು, ನಮಗೆ ಕಮರ್ಷಿಯಲ್ ಸಿಲಿಂಡರ್ ನಮ್ಮ ದೇಶಕ್ಕೆ ವ್ಯತ್ಯಯ ಇದೆ, ಅದನ್ನ ಒಪ್ಕೊಂತೀವಿ. ಕನಿಷ್ಠ ಪಕ್ಷ 50% ಸಿಲಿಂಡರ್ ಸರಬರಾಜು ಬೇಕೇ ಬೇಕು. ಇಲ್ಲ ಅಂದ್ರೆ ಹೋಟೆಲ್ ಉದ್ಯಮ ತುಂಬಾ ನಷ್ಟದಲ್ಲಿ ನಡೆಸಬೇಕಾಗತ್ತೆ ಅನ್ನುವಂತ ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಅಂದ್ರೆ ಈ ಹೋಟೆಲ್ ಬಂದಾಗ್ಬಿಟ್ರೆ ಮತ್ತೊಂದು ಭಾಗದಲ್ಲಿ ತರಕಾರಿ, ಅಕ್ಕಿ ಆಗಿರ್ಬೋದು, ಇದರಿಂದ ರೈತರಿಗೂ ಕೂಡ ಸಂಕಷ್ಟ ಶುರುವಾಗ್ಬಿಡುತ್ತೆ. ಸೊ ಹೋಟೆಲ್ ಒಂದೇ ಅಲ್ಲ, ಇಲ್ಲಿ ಎಲ್ಲದನ್ನು ಪರಿಗಣಿಸಿ ನೀವು 50% ಸರಬರಾಜನ್ನ ನಮಗೆ ಕೊಡ್ಲೇಬೇಕು ಅನ್ನುವಂತ ಮನವಿ ಮಾಡ್ಕೊಳ್ಳೋದಕ್ಕೆ ಹೋಟೆಲ್ ಸಂಘ ನಿರ್ಧಾರ ಮಾಡಿರುವಂತದ್ದು. ಈ ಬಗ್ಗೆ ಈಗಾಗಲೇ ಪ್ರಧಾನಮಂತ್ರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಯಾವಾಗ ಅನುಮತಿ ಸಿಗುತ್ತೆ ಈ ಎಲ್ಲ ಅಂಶಗಳ ಕುರಿತು ಅವರು ಸುದೀರ್ಘ ಚರ್ಚೆಯನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದನಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.